ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಸಮರ, ರಾಜ್ಯ ಸರ್ಕಾರದ ವಿರುದ್ಧ ಸಮರ, ಮೈತ್ರಿ ಸಜ್ಜು. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಸಮರ, ರಾಜ್ಯ ಸರ್ಕಾರದ ವಿರುದ್ಧ ಸಮರ, ಮೈತ್ರಿ ಸಜ್ಜು. ಜೆಡಿಎಸ್ ಬಿಜೆಪಿ ನಾಯಕರ ಮಹತ್ವದ ಸಭೆ ಆರಂಭ. ಬ್ಲೂ ಹೋಟೆಲ್ನಲ್ಲಿ ಮೀಟಿಂಗ್. ರಾಡಿಸನ್ ಬ್ಲೂ ಹೋಟೆಲ್, ಅದರಲ್ಲಿ ಮೀಟಿಂಗ್. ಕೇಂದ್ರ ಸಚಿವ ಕುಮಾರಸ್ವಾಮಿ, ಆರ್ ಅಶೋಕ್ ನೇತೃತ್ವದಲ್ಲಿ ಸಭೆ. ಬಿಡದಿ ಪಾದಯಾತ್ರೆಯ ಬಗ್ಗೆ ಸಭೆಯಲ್ಲಿ ಮಾತುಕತೆ. ಸಭೆಯಲ್ಲಿ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು, ಛಲವಾದಿ ನಾರಾಯಣ ಸ್ವಾಮಿ, ಸಿಸಿ ಪಾಟೀಲ್, ಮಲ್ಲೇಶ್ ಬಾಬು ಸೇರಿ ಸಾಕಷ್ಟು ಜನರು ಭಾಗಿಯಾಗಲಿದ್ದಾರೆ. ಸಮನ್ವಯ ಸಭೆಗೆ ಬಿವೈ ವಿಜಯೇಂದ್ರ ಗೈಡ್. ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಲಿರುವಂತಹ ಕುಮಾರಸ್ವಾಮಿ ಜಂಟಿ ಪಾದಯಾತ್ರೆ ಗೊಂದಲಗಳಿಗೆ ತೆರೆ ಎಳಿತಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಪಾದಯಾತ್ರೆ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಆದರೆ ಅವರ ಮುನಿಸು ಕಾಣಿಸ್ತಿದೆ. ಯಾಕಂತಂದ್ರೆ ವಿಜಯೇಂದ್ರ ಅವರು ಕೂಡ ಬಂದಿಲ್ಲ. ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ಇಬ್ರು ಕೂಡ ಮಾತನಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಈಗ ನೀವು ನೋಡ್ತಾ ಇದ್ದೀರಾ. ಜಂಟಿಯಾಗಿ ಪಾದಯಾತ್ರೆಯನ್ನ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಯಾವಾಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾದಯಾತ್ರೆಯನ್ನ ಮಾಡ್ತೀನಿ ಅಂತ ಹೇಳ್ತೋ, ಅದೇ ಸಮಯದಲ್ಲಿ ಜೆಡಿಎಸ್ ಕೂಡ ನಾವು ಕೂಡ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳ್ತು. ಪಾದಯಾತ್ರೆ ಯಾವಾಗ ಅಂತ ಹೇಳು ಕೂಡ ಡಿಸೈಡ್ ಆಗಿತ್ತು. ಚೆನ್ನಮ್ಮ ಅವರ ಸಾವು ಸಂಭವಿಸಿದ ಕಾರಣಕ್ಕಾಗಿ ಪಾದಯಾತ್ರೆ ಮುಂದೂಡಲ್ಪಟ್ಟಿತ್ತು. ಈಗ ಪಾದಯಾತ್ರೆಯನ್ನ ಮಾಡಲಿಕ್ಕೆ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. 9ನೇ ತಾರೀಕು ಅಂದರೆ ನಾಳೆಯಿಂದ 11 ದಿನ ಈ ಒಂದು ಪಾದಯಾತ್ರೆ ಇರುತ್ತೆ. ಈ ಪಾದಯಾತ್ರೆಯಲ್ಲಿ ಜೆಡಿಎಸ್ ಜೊತೆಗೆ ಬಿಜೆಪಿ ಕೂಡ ಭಾಗಿಯಾಗಲಿತ್ತು. ಆದರೆ ಬಿಜೆಪಿಯ ಸಾಕಷ್ಟು ನಾಯಕರಿಗೆ ಅದು ಮುನಿಸು ಹಾಗೆ ಇದ್ದಂಗೆ ಕಾಣಿಸ್ತಾ ಇತ್ತು. ಸೊ ಆ ಒಂದು ಕಾರಣಕ್ಕೆ ದೆಹಲಿಯ ಅಂಗಳಕ್ಕೆ ಹೋಯಿತು. ಅಂಗಳದಲ್ಲಿ ಜೆಡಿಎಸ್ನ ಜೊತೆಗೆ ಬಿಜೆಪಿಯು ಕೂಡ ಪಾದಯಾತ್ರೆಯನ್ನು ಮಾಡಬೇಕು ಅನ್ನುವಂತಹ ಡಿಸಿಷನ್ ಬಂತು. ಆಗ ಕೂತ್ಕೊಂಡು ಸಮನ್ವಯ ಸಭೆಯನ್ನ ಮಾಡಲಾಗ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ. ಅಲ್ಲೇ ಟಿಫಿನು, ಊಟ ಎಲ್ಲವೂ ಕೂಡ ಇರುತ್ತೆ. ಸಭೆಯಲ್ಲಿ ಸಾಕಷ್ಟು ಜನರು ಭಾಗಿಯಾಗ್ತಾ ಇದ್ದಾರೆ. ಆರ್ ಅಶೋಕ್ ಅವರಾಗಿರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಇನ್ನು ಸಾಕಷ್ಟು ಜನರ ನೇತೃತ್ವದಲ್ಲಿ ಇದೊಂದು ಸಭೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಹರ್ಷವರ್ಧನ ಅವರು. ಹರ್ಷವರ್ಧನ, ಸಮನ್ವಯ ಸಭೆ ನಡೀತಾ ಇದೆ. ಜೆಡಿಎಸ್ ಮತ್ತು ಬಿಜೆಪಿಯ ಮುನಿಸು ಈಗ ಶಮನವಾಗುತ್ತಾ ಅಂತ? ಏನು ಬಿಡದಿಯ ಪಾದಯಾತ್ರೆ ವಿಚಾರವಾಗಿ ಏನು ಕಳೆದ 15 ದಿನಗಳ ಹಿಂದೆ ಜೆಡಿಎಸ್ ನಾಯಕರು ಬಿಡದಿಯಲ್ಲಿ ತಾವು 3 ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡ್ತೀವಿ ಅನ್ನುವಂತಹ ಒಂದು ಘೋಷಣೆಯನ್ನು ಮಾಡಿದ್ದು. ಅದಾದ ನಂತರದಲ್ಲಿ ಬಿಜೆಪಿಯಲ್ಲಿ ಒಂದಷ್ಟು ಬಿಡದಿಯ ವಿಚಾರದಲ್ಲಿ ಒಂದಷ್ಟು ಅಸಮಾಧಾನ ಇತ್ತು, ಒಂದಷ್ಟು ಒಡಕು ಇತ್ತು. ಆದ್ರೆ ಏನು ಜೆಡಿಎಸ್ ಒಂದು ರೀತಿಯಾದಂತಹ ಟ್ಯಾಕಲ್ ಮಾಡಿ ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂತಹ ಒಂದು ವರ್ಚಸ್ಸನ್ನ ಪಡೆದುಕೊಳ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾದ್ಮೇಲೆ ತಾವು ಪಾದಯಾತ್ರೆ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಬಿಜೆಪಿ ನಾಯಕರು ನೀಡಿದ್ರು. ಅದಾದ ನಂತರದಲ್ಲಿ ಈಗ ಏನೋ ಕುಮಾರಸ್ವಾಮಿ ಅವರು ಒಂದಷ್ಟು ಹೈಕಮಾಂಡ್ ಮಟ್ಟದಲ್ಲಿ ಮಾತಾಡಿದ್ರು. ಈಗ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇರೋದ್ರಿಂದ ನಾವು ಒಟ್ಟಿಗೆ ಪಾದಯಾತ್ರೆ ಮಾಡೋಣ, ಬೇರೆ ಬೇರೆಯಾಗಿ ಪಾದಯಾತ್ರೆ ಮಾಡಿದ್ರೆ ಅದು ಬ್ಯಾಡ್ ಮೆಸೇಜ್ ಪಾಸ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ರು. ಅದಾದ ನಂತರದಲ್ಲಿ ರಾಜ್ಯ ನಾಯಕರ ಜೊತೆ ಏನೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಒಂದಷ್ಟು ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿದ್ರು. ಅದು ದೆಹಲಿಯಲ್ಲಿ ಕಳೆದ 3 ದಿನಗಳ ಹಿಂದೆ ಒಂದು ಸಭೆ ನಡೆದಿತ್ತು. ಆ ಒಂದು ಸಭೆಯಲ್ಲಿ ಏನೋ ಪ್ರಮುಖವಾಗಿ ಈ ಬಿಡದಿ ಪಾದಯಾತ್ರೆಯ ವಿಚಾರವಾಗಿ ಕುಮಾರಸ್ವಾಮಿ ಅವರು ಅವತ್ತು ಪ್ರಸ್ತಾಪ ಮಾಡ್ತಾರೆ. ಆ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳಾಗುತ್ತೆ, ಒಂದಷ್ಟು ಎರಡೂ ಬಣಗಳಿಂದ ಒಂದಷ್ಟು ಮಾತುಕತೆಯಲ್ಲಿ ಒಂದಷ್ಟು ಕ್ಲಾರಿಫಿಕೇಶನ್ ಬರೋದಿಲ್ಲ. ಅದಾದ ನಂತರದಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಮಾಡೋಣ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾರೆ. ಇವತ್ತು ಏನು ಬೆಂಗಳೂರಿನ ಒಂದು ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಸಭೆ ನಿಗದಿಯಾಗಿದೆ. ಸುಮಾರು 9 ಗಂಟೆಗೆ ಸಭೆ ಆರಂಭವಾಯಿತು. ಸಭೆಗೆ ಆರಂಭಕ್ಕಿಂತ ಮುಂಚೆ ಏನೋ ವಿಪಕ್ಷ ನಾಯಕರಂತಹ ಅಶೋಕ್ ಸೇರಿದಂತೆ, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಒಂದಷ್ಟು ಬಿಜೆಪಿಯ ನಾಯಕರು ಬಂದರು. ಇದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ವಿಚಾರ ಅಂದ್ರೆ ಈ ಸಮನ್ವಯ ಸಭೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ ಅವರೇ ಗೈರಾಗಿದ್ದಾರೆ. ಇದು ಇನ್ನೊಂದಷ್ಟು ಅಸಮಾಧಾನಗಳಿಗೆ ಎಡೆ ಮಾಡಿಕೊಡುವ
ಹೇಳುವಂತಹ ವಿಚಾರ ಆಗಿದೆ. ಏನು ಕೇಂದ್ರ ಸಚಿವರಾದಂತಹ ಹಾಗೂ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರು ಸಭೆಯಲ್ಲಿ ಭಾಗಿಯಾದರು. ಅದಾದ ನಂತರದಲ್ಲಿ ಸಭೆ ಆರಂಭವಾಯಿತು. ಈಗ ಸದ್ಯಕ್ಕೆ ಸಭೆ ನಡೆತಿರುವಂತಹ ಇನ್ಸೈಡ್ ಮಾಹಿತಿಯನ್ನು ನಾವು ಗಮನಿಸ್ತಾ ಇದ್ರೆ ಏನು ಬಿಡದಿಯ ಪಾದಯಾತ್ರೆ ವಿಚಾರವಾಗಿ ಏನು ಒಟ್ಟಾಗಿ ನಾಳೆಯಿಂದ ಪಾದಯಾತ್ರೆ ಆಗ್ತಾ ಇದೆ. ಈ ಒಟ್ಟಾಗಿ ಪಾದಯಾತ್ರೆಯನ್ನ ಮಾಡೋಣ. ಈಗಾಗಲೇ ಅಧಿವೇಶನ ಆರಂಭವಾಗುವಂತಹ ಚಾನ್ಸಸ್ ಇನ್ನು 1 ವಾರ ಇರೋದ್ರಿಂದ ಈ ಒಂದು ಸಮಯದಲ್ಲಿ ನಾವು ಅಸಮಾಧಾನವನ್ನ ಬಹಿರಂಗವಾಗಿ ಹೊರ ಹಾಕಿದ್ರೆ ಇದು ಅಸೆಂಬ್ಲಿಯಲ್ಲಿ ಒಂದಷ್ಟು ನಮಗೆ ಹಿನ್ನಡೆ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಬಿಡದಿ ಪಾದಯಾತ್ರೆಯನ್ನ ಒಟ್ಟಾಗಿ ಮಾಡಿ ಒಂದು ಬಲ ಪ್ರದರ್ಶನವನ್ನ ಮಾಡೋಣ ಅನ್ನುವಂತಹ ಮಾತುಕತೆ ಈಗ ನಡೀತಾ ಇದೆ. ಅದಾದ ನಂತರದಲ್ಲಿ ಏನು ವಿಪಕ್ಷ ನಾಯಕ ಅಶೋಕ್ ಹಾಗೂ ಕುಮಾರಸ್ವಾಮಿ ಅವರು ಮಾಧ್ಯಮಗಳಿಗೆ ಮಾತನಾಡುವಂತಹ ಸಾಧ್ಯತೆ ಇದ್ದು, ತಾವು ಇನ್ನು 3 ದಿನಗಳ ನಡೆಯುವಂತಹ ಪಾದಯಾತ್ರೆಯಲ್ಲಿ ಯಾವೆಲ್ಲ ಒಂದಷ್ಟು ಕಾರ್ಯತಂತ್ರವನ್ನು ರೂಪಿಸ್ತಿದ್ವಿ, ಯಾವೆಲ್ಲ ಸರ್ಕಾರದ ವಿರುದ್ಧ ಒಂದಷ್ಟು ಆಕ್ರೋಶವನ್ನು ಹೊರಹಾಕ್ತೀವಿ, ಯಾವೆಲ್ಲ ನಾಯಕರು ಭಾಗಿಯಾಗ್ತಾರೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತಹ ಚಾನ್ಸಸ್ ಇದೆ. ಆದ್ರೆ ಈಗ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಈ ಪಾದಯಾತ್ರೆಯನ್ನು ಮಾಡುವಂತಹ ಚಾನ್ಸಸ್ಗಳು ಕಾಣ್ತಾ ಇದ್ದಾವೆ. ಕಾವ್ಯ. ಎಸ್ ಹರ್ಷವರ್ಧನ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.